ಸ್ನೇಹಿತರೆ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಸ್ನೇಹಿತರೆ, ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ದೀರಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಒತ್ತಿ. ಈ ರೀತಿ ಮಾಡೋದ್ರಿಂದ ನಾನು ಮಾಡುವಂಥ ಎಲ್ಲ ಸುದ್ದಿಗಳು ನೀವು ಯೂಟ್ಯೂಬ್ ಚಾನಲ್ ಹೋಗ್ತಾ ತಕ್ಷಣ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ, ಸ್ನೇಹಿತರೆ, ನಮ್ಮ ಲೋಕಸಭಾ ಚುನಾವಣೆಯ ಫಲಿತಾಂಶದ ದಿನಾಂಕ ಇನ್ನೂ 3 ದಿನ ಬಾಕಿ ಇದೆ. ಅದರ ಮಧ್ಯೆಯೇ ಇವತ್ತು 2024 ಲೋಕಸಭಾ ಚುನಾವಣೆಯ ಆಯೋಗ ದಿನಾಂಕ ಘೋಷಣೆ ಮಾಡುವ ಮುನ್ನವೇ ಹಲವು ಸಮೀಕ್ಷಾ ಸಂಸ್ಥೆಗಳು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಯಾರು ಗೆಲ್ಲಬಹುದು ಅನ್ನೋದು ಅಂದಾಜು ಮಾಡಿದ್ದಾವೆ. ಚುನಾವಣೆ ಪೂರ್ವ ಸಮೀಕ್ಷೆ ಮಾಡಿದ್ದ ಎಲ್ಲ ಸಂಸ್ಥೆಗಳ ರಿಸಲ್ಟ್ ನೋಡಿದರೆ NDA ಮೈತ್ರಿಕೂಟವೇ ಮುಂದಿನ ಬಾರಿಯೂ ಖಚಿತವಾಗಿ ಬಹುಮತ ಸಿಗುತ್ತದೆ ಅಂತ ಅಂದಾಜು ಮಾಡಿದೆ. NDA ಮೈತ್ರಿಕೂಟವು ಸುಮಾರು 350ರಿಂದ 385 ಸೀಟುವರೆಗೂ ಪಡೆಯಬಹುದು ಅಂತ ಅಂದಾಜು ಮಾಡಲಾಗಿದೆ. ಸ್ನೇಹಿತರೆ, ಯಾಕಂದರೆ ಹಿಂದಿನ ವರ್ಷದಲ್ಲಿ ಕೂಡ ಏನು ಸಮೀಕ್ಷೆ ಮಾಡಿತ್ತು ಚುನಾವಣಾ ಆಯೋಗದಿಂದ, ಅದರಲ್ಲಿ ಒಂದು 10-15 ಸೀಟುಗಳು ಹಾಗೆ ಹೀಗೆ ಇರ್ತಾವೆ ಹೊರತು ತುಂಬ ಬದಲಾವಣೆಗಳು ಇರಲ್ಲ. ಹಾಗಾಗಿ ಹೀಗೆ ಆಗಬಹುದು ಹೇಳೋಕ್ಕಾಗಲ್ಲ. ನೋಡಿ, ಸಿ ವೋಟರ್ ಸಂಸ್ಥೆಯ ಚುನಾವಣೆ ಪೂರ್ವ ಸಮೀಕ್ಷೆ ಪ್ರಕಾರ NDA 373 ಸೀಟ್ ಬರುತ್ತೆ ಅಂತ ಅಂದಾಜು ಮಾಡಿದರೆ, NDA ಮೈತ್ರಿಕೂಟ 155, ಇತರೆ 15 ಅಂತ ಸಮೀಕ್ಷೆ ಮಾಡಲಾಗಿದೆ. ಅದು ಯಾವುದು? ಸಿ ವೋಟರ್ ಸಂಸ್ಥೆ ಅಂತ ಒಂದು ಸಂಸ್ಥೆ ಚುನಾವಣಾ ಪೂರ್ವ ಸಮೀಕ್ಷೆ ಮಾಡಿದ್ದಾರೆ. ಅದೇ ರೀತಿ ETG ಸಂಸ್ಥೆಯ ಚುನಾವಣೆ ಪೂರ್ವ ಸಮೀಕ್ಷೆ ಪ್ರಕಾರ NDA 384 ಸೀಟುಗಳು ಬರಬಹುದು, NDA ಮೈತ್ರಿಕೂಟ 118, ಇತರೆ 41 ಸೀಟುಗಳು ಬರ್ಬೋದು ಅಂತ ಅವರ ಸಮೀಕ್ಷೆಯಲ್ಲಿ ಖಚಿತವಾಗಿ ತೋರಿಸಿದ್ದಾರೆ. ಅದೇ ರೀತಿ NTA ನೆಟ್ವರ್ಕ್ 18 ಸಂಸ್ಥೆಯ ಚುನಾವಣೆ ಪೂರ್ವಭಾವಿ ಸಮೀಕ್ಷೆ ಪ್ರಕಾರ NDA 411 ಸೀಟುಗಳು, NDA ಮೈತ್ರಿಕೂಟ 105 ಸೀಟುಗಳು, ಇತರೆ 27 ಸೀಟುಗಳು ಅಂತ ತೋರಿಸಿದೆ. ಅದೇ ರೀತಿಯಲ್ಲಿ CNX ಸಂಸ್ಥೆಯ ಚುನಾವಣೆ ಪೂರ್ವ ಸಮೀಕ್ಷೆ NDA 378, NDA ಮೈತ್ರಿಕೂಟ 98, ಇತರೆ 67 ಸೀಟುಗಳು ಅಂತ ಇವರು ತೋರಿಸಿದ್ದಾರೆ. ಅದೇ ರೀತಿ ಮ್ಯಾಟ್ರಿಜ್ ಸಂಸ್ಥೆಯ ಚುನಾವಣೆ ಪೂರ್ವ ಸಮೀಕ್ಷೆ ಪ್ರಕಾರ NDA 377, NDA ಮೈತ್ರಿಕೂಟ 93, ಇತರೆ 73 ಸೀಟುಗಳಂತ ಅವರು ತೋರಿಸಿದ್ದಾರೆ. ಅದೇ ಪ್ರಕಾರ ಪೋಲ್ ಸ್ಮಾರ್ಟ್ ಸಂಸ್ಥೆಯ ಚುನಾವಣೆ ಪೂರ್ವ ಸಮೀಕ್ಷೆ ಪ್ರಕಾರ ಎಕ್ಸಿಸ್ಟ್ ಪೋಲ್ ಅಂತಾರೆ, ಇದು NDA 362, NDA ಮೈತ್ರಿಕೂಟ 120 ಸೀಟುಗಳು, ಇತರೆ 61 ಸೀಟುಗಳು. ಸ್ನೇಹಿತರೆ, ಕೇಳಿದ್ರಲ್ವಾ? ಈ ರೀತಿ ಎಲ್ಲ ಸಂಸ್ಥೆಗಳ ಪ್ರಕಾರ NDAನೇ ಮತ್ತೆ ಚುನಾವಣೆಯಲ್ಲಿ ಗೆದ್ದು ನರೇಂದ್ರ ಮೋದಿಯವರು ಮತ್ತೆ 3ನೇ ಬಾರಿ ಪ್ರಧಾನಮಂತ್ರಿ ಆಗುವ ಸಮೀಕ್ಷೆ ಜಾಸ್ತಿನೇ ಇದೆ. ಸ್ನೇಹಿತರೆ, ತಮಗೆಲ್ಲ ಗೊತ್ತಿದೆ, ಇಲ್ಲಿ ಜನ ಒಂದು ದೇಶದ ಲೋಕಸಭಾ ಚುನಾವಣೆಗೆ ಬಂದರೆ ಮೋದಿ ಅಂತ ಹೇಳ್ತಾರೆ, ರಾಜ್ಯ ಮಟ್ಟದಲ್ಲಿ ಚುನಾವಣೆ ಬಂದರೆ ನಮ್ಮ ರಾಜ್ಯದಲ್ಲಿ ಆಗ್ಬೋದು, ಬೇರೆ ರಾಜ್ಯಗಳಲ್ಲಿ ಅಲ್ಲಿಯ ಸ್ಥಳೀಯ ವ್ಯಕ್ತಿ ಯಾರಿದ್ದಾರೆ, ಉದಾಹರಣೆಗೆ ಈಗ ಕಾಂಗ್ರೆಸ್ಸಲ್ಲಿ ಸಿದ್ದರಾಮಯ್ಯ ಯಾವ ರೀತಿ ಒಂದು ಜನ ಇಷ್ಟಪಡ್ತಾರೋ ಆ ರೀತಿ ಇಡೀ ದೇಶದ ಬಗ್ಗೆ ಬಂದಾಗ, ದೇಶದ ಚುನಾವಣೆ ಬಂದಾಗ ಮೋದಿ ಅಂತ ಬ್ರ್ಯಾಂಡ್ ಆಗಿಬಿಟ್ಟಿದ್ದಾರೆ. ಯಾಕೆಂತ ಹೇಳಿದ್ರೆ ಇಲ್ಲಿ ವಿರೋಧ ಪಕ್ಷದಲ್ಲಿ ಕಾಂಗ್ರೆಸ್ಸಲ್ಲಿ ಅಂಥ ವ್ಯಕ್ತಿ ಯಾರೂ ಇಲ್ಲವೇ ಇಲ್ಲ. ಸ್ಟ್ಯಾಂಡರ್ಡ್ ಆಗಿ ಮಾತಾಡೋದು ಆಗ್ಬೋದು, ಬೇರೆ ದೇಶದವ್ರ ಜೊತೆ ಮಾತಾಡೋದು ಆಗ್ಬೋದು, ಮತ್ತು ಯಾವುದೇ ಒಂದು ಪೂರ್ವಭಾವಿ ಸಭೆ ಯಾವ ರೀತಿ ಮಾಡಬೇಕು ಅಂಥೇಳಿ ಮೋದಿಜಿ, ಅಮಿತ್ ಶಾ ಅವರು ಮಾಡುವ ರೀತಿಯಲ್ಲಿ ಕಾಂಗ್ರೆಸ್ಸಲ್ಲಿ ಅಂತಹ ನಾಯಕರು ಯಾರೂ ಇಲ್ಲವೇ ಇಲ್ಲ. ಇದ್ದವ್ರಿಗೆ ಇವ್ರು ಬೆಳೆಸೋಕ್ಕೆ ಬಿಡಲ್ಲ. ಕಾಂಗ್ರೆಸ್ಸಲ್ಲಿ ಅದೊಂದು ದೊಡ್ಡ ಹುಚ್ಚುತನ ಇದೆ. ಇವರು ನಿಮಗೆಲ್ಲ ಗೊತ್ತಿದೆಯೇ ಇಲ್ವೋ, 15 ವರ್ಷದ ಹಿಂದೆ ವೈಎಸ್ ರಾಜಶೇಖರ ರೆಡ್ಡಿ ಇದ್ದಾಗ ಅವರು ಮಾತು ಹೇಳಿ ಇಡೀ ಇಂಡಿಯಾದಲ್ಲೆಲ್ಲ ಓಡಾಡಿ ಚುನಾವಣೆಯಲ್ಲಿ ಗೆಲ್ಸ್ಕೊಂಡು ಬರ್ತಾಯಿದ್ರು. ಸುಮಾರು ರಾಜ್ಯಗಳೆಲ್ಲ, ಇಡೀ ಇಂಡಿಯಾದಲ್ಲಿ ಎಲ್ಲ ರಾಜ್ಯಗಳಲ್ಲೂ ಓಡಾಡಿ ಅವರು ತುಂಬ
ಮಾತು ಕೊಟ್ಟಂಗೆ ಗೆಲ್ಸ್ಕೊಂಡು ಬರ್ತಾಯಿದ್ರು. ಅಂತಹ ವ್ಯಕ್ತಿ ಇದ್ದಾಗ ಅವರೊಂದು ಮಾತು ಹೇಳಿದರು, ಮುಂದೆ ನನಗೆ ನೀವು ಪ್ರಧಾನಮಂತ್ರಿ ಸೀಟ್ ಕೊಡಿ, ಇನ್ನೂ ನೋಡಿ ಅಂತ ಹೇಳಿ. ಇವ್ರು ಯಾವಾಗ ಅವ್ರು ಹೇಳ್ದಂಗೆ ಗೆದ್ಕೊಂಡು ಬಂದರು, ಇವ್ರಿಗೆ ಈ ಸೋನಿಯಾ ಗಾಂಧಿ ಮತ್ತು ಇವರ ಕುಟುಂಬದವ್ರಿಗೆ ಇವ್ರ ಮೇಲೆ ಒಂದು ಕಣ್ಣು ಬಿತ್ತು. ಆ ಸಮಯದಲ್ಲಿ ಫ್ಲೈಟ್ ಆಕ್ಸಿಡೆಂಟದಲ್ಲಿ ಅವರು ಹೋದರು. ಆದರೆ ಅಂಥ ವ್ಯಕ್ತಿಗಳು ಇವರು ಕಾಂಗ್ರೆಸ್ಸಲ್ಲಿ ಯಾರಿಗೂ ಬೆಳೆಸಿಲ್ಲ. ಇವರು ರಾಹುಲ್ ಗಾಂಧಿ ಆಯಿತು, ಸೋನಿಯಾ ಗಾಂಧಿ ಆಯಿತು, ಈಗ ಪ್ರಿಯಾಂಕಾ ಗಾಂಧಿ ಅಷ್ಟೇ. ಇವರೆಲ್ಲ ರಾಹುಲ್ ಗಾಂಧಿಗೆ ಒಂದು ಸ್ಟ್ಯಾಂಡರ್ಡಾಗಿ ಮಾತಾಡುವ ಶೈಲಿ ಜನರಲ್ಲಿ, ಅದರ ಜೊತೆಯಲ್ಲಿ ಒಂದು ಸಭೆ ಮಾಡಿದಾಗ ಯಾವ ರೀತಿ ಮಾಡಬೇಕು ಅಂತ ಹೇಳಿ ಸ್ವಲ್ಪ ಇದು ರಾಜಕೀಯದ ಬಗ್ಗೆ ಅಷ್ಟೊಂದು ಅರಿವಿಲ್ಲ ಅಂತ ಜನರಲ್ಲಿ ಒಂದು ನಂಬಿಕೆ ಬಂದುಬಿಟ್ಟಿದೆ. ಈಗ ಕಾಂಗ್ರೆಸ್ ಗೆಲ್ಲುತ್ತೆ, ಕಾಂಗ್ರೆಸ್ ಗೆದ್ರೆ ಯಾರು ಪ್ರಧಾನಮಂತ್ರಿ ಅಂತ. ಸ್ನೇಹಿತರೆ, ನೀವು ಗಮನಿಸಿದರೂ ಇಲ್ವೋ ಗೊತ್ತಿಲ್ಲ, ಚುನಾವಣೆ ಡೇಟ್ ಅಂದರೆ ಯಾವಾಗ ಫಿಕ್ಸ್ ಆಯಿತೋ ಅಲ್ಲಿಂದ ನೋಡಿ, ಅಲ್ಲಿಂದನೇ ಪ್ರತಿ ಚಾನಲಲ್ಲಿ, ಪ್ರತಿ ಟಿ ವಿ ಚಾನಲಲ್ಲಿ ಮೋದಿ ಬಗ್ಗೆ ತೋರಿಸ್ತಾನೆ ಇದ್ದರು ಚುನಾವಣೆ ಮುಗಿಯೋ ತನಕನೂ. ಆದರೆ ಆ ಸಮಯದಲ್ಲಿ ಯಾವುದೇ ಒಂದು ಟಿ ವಿ ಚಾನಲಲ್ಲಿ ರಾಹುಲ್ ಗಾಂಧಿ ಒಂದು ಚೂರು ಬರ್ತಾ ಇರಲಿಲ್ಲ. ಅಸಲು ರಾಹುಲ್ ಗಾಂಧಿ ಕೆಲವು ನೋಡೇ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ಈಗ ಚಾನಲ್ಗಳಲ್ಲಿ ತೋರಿಸ್ತಾ ಇರುವಂತಹ ಸುದ್ದಿಗಳಿಗೆ ವಯಸ್ಸಾಗಿ ಸತ್ತೋಗೋ ಮುದುಕ ಕೂಡ ಯಾರಿಗೂ ಓಟ್ ಅಂದರೆ ಮೋದಿಗೆ ಅಂತ ಹೇಳ್ತಾರೆ. ಚಿಕ್ಕ ಮಗು ಕೇಳಿ, ಯಾರಪ್ಪ ನೀನು ಇನ್ನೂ ಮಕ್ಕಳು, ಮೋದಿ ಯಾರಂದ್ರೆ ಇಷ್ಟ, ಯಾರಿಗೆ ಮತ ಹಾಕ್ತೀಯ ಅಂತ ಹೇಳಿ ಚಿಕ್ಕ ಮಗು ಕೇಳಿದ್ರೆ ಮೋದಿ ತಾತನಿಗೆ ಅಂತ ಹೇಳ್ತಾರೆ. ಅಂದರೆ ಅಷ್ಟು ಮೊತ್ತದಲ್ಲಿ ಇವರು ಒಂದು ಬ್ರ್ಯಾಂಡ್ ಥರ ಬೆಳೆಸ್ಬಿಟ್ಟಿದ್ದಾರೆ ಚಾನಲ್ಗಳಲ್ಲಿ. ಇವರು ಕಾಂಗ್ರೆಸ್ ಅವರು ಏಗುತೆಗೆ ಕನಿಷ್ಠ ಪಕ್ಷ ಚುನಾವಣೆ ಡೇಟ್ ಶುರು ಆದಾಗಿಂದ ಒಂದು ಚಾನಲಲ್ಲಿ ಕೂಡ ಬಂದಿಲ್ಲ. ಅಂದರೆ ಅದು ಖರ್ಚು ಮಾಡಲ್ಲ ಇವರೆಲ್ಲ ಜೋಬುಗಳು ತುಂಬಿಸ್ಕೊಳ್ಳೋಕ್ಕೆ, ಇವ್ರು ದುಡ್ಡು ಮಾಡ್ಕೊಳ್ಳೋಕ್ಕೆ, ಇವ್ರ ಹತ್ರ ಇರೋ ದುಡ್ಡು ತೆಗೆದ್ರೆ ಎಷ್ಟು ಇದೆಯೋ, ಆದರೆ ಆ ದುಡ್ಡನ್ನು ಇವರು ಪಕ್ಷ ಬೆಳೆಸೋಕ್ಕೆ ಖರ್ಚು ಮಾಡಲ್ಲ. ಆದರೆ ಬಿ ಜೆ ಪಿನಲ್ಲಿ ಒಂದು ಇದಿದೆ, ಎರಡೂ ಸರಿ ಖರ್ಚು ಮಾಡ್ತಾರೆ, ಪಕ್ಷಕ್ಕೋಸ್ಕರ ತುಂಬ ಖರ್ಚು ಮಾಡ್ತಾರೆ, ಪಕ್ಷ ಅಭಿವೃದ್ಧಿಗಾಗಿ ತುಂಬ ನಮ್ಮದು ಅಂತ ಒಂದು ಒಗ್ಗಟ್ಟಾಗಿ ಕೆಲಸ ಮಾಡ್ತಾರೆ. ಆ ಒಗ್ಗಟ್ಟು ಕಾಂಗ್ರೆಸ್ಸಲ್ಲಿ ಇಲ್ಲ. ನೋಡ್ತಾ ಇರಿ ಯಾವ ರೀತಿ ಸಮೀಕ್ಷೆ ಎಲ್ಲ ನೋಡಿ, ಎಲ್ಲ ಸಮಸ್ಯೆಗಳು ಎಕ್ಸಿಸ್ಟ್ ಪೋಲ್ಸ್ ಮುಖಾಂತರವಾಗಿ ಇರೋ ಸಮೀಕ್ಷೆ ಕೂಡ ಬಿ ಜೆ ಪಿನೇ ಮುಂದಡೆ ತೋರಿಸ್ತಾ ಇದೆ. ಇದೇ ಆಗುತ್ತೆ, ನೋಡ್ತಾ ಇರಿ. ಹಾಗಾಗಿ ಸುಮ್ಮನೆ ಇವರು ಹೇಳ್ಕೊಳ್ಳೋದು ಮೋದಿ ಮುಗಿಯಿತು, ಮೋದಿ ಸರ್ಕಾರ ಬಿದ್ದೋಯ್ತು, ನೋಡ್ತಾ ಇರಿ ನಾವೇ ಬರ್ತೀವಿ, ₹1,00,000 ಮಹಿಳಾ ಅಕೌಂಟ್ಗೆ ಹಾಕ್ತೀವಿ ವರ್ಷಕ್ಕೆ, ಆಮೇಲೆಲ್ಲ ಬ್ರ್ಯಾಂಡ್ ಮಾಡಬೇಕು ಫಸ್ಟು. ಈಗ ಮೋದಿಜಿ ಅಂದರೆ ಚಿಕ್ಕ ಮಗುವಿಂದ 189 ವರ್ಷ ಆಗಿರೋರು ಕೂಡ ಮೋದಿ ಅಂದರೆ ಯಾರಂದು ಗೊತ್ತು. ಬಟ್ ರಾಹುಲ್ ಗಾಂಧಿ ಅಂದರೆ ಯಾರಂದು ಗೊತ್ತೇ ಇಲ್ಲ ಸರಿಯಾಗಿ. ಯಾರು ಸುದ್ದಿಗಳು ನೋಡೋವ್ರಿಗಷ್ಟೇ, ಮುಖ ಪರಿಚಯನೇ ಇಲ್ಲ. ಕನಿಷ್ಠ ಚುನಾವಣೆ ಡೇಟ್ ಫಿಕ್ಸ್ ಆಗಿ ಚುನಾವಣೆ ಪ್ರಚಾರಗಳಿದ್ದಾಗ ಆದರೂ ಇವರು ರಾಹುಲ್ ಗಾಂಧಿ ಬಗ್ಗೆ, ಕಾಂಗ್ರೆಸ್ ಬಗ್ಗೆ ಪ್ರಚಾರ ಮಾಡಬೇಕು. ಕೇವಲ ಸ್ವಲ್ಪ ದಿನಗಳಲ್ಲಿ ಮಾತ್ರ ಇನ್ನೇನು ಚುನಾವಣೆ ಮುಗಿತಾ ಬಂದ ಸಮಯದಲ್ಲಿ ರಾಹುಲ್ ಗಾಂಧಿ ಬಗ್ಗೆ ಸ್ವಲ್ಪ ತೋರಿಸ್ತಾ ಇದ್ದಾರೆ. ಈ ರೀತಿ ಒಂದು ಪಕ್ಷ ಬೆಳೆಸುವ ಲಕ್ಷಣಗಳು ಕಾಂಗ್ರೆಸ್ಸಲ್ಲಿ ಇಲ್ಲ ಅಂತ 100% ಗೊತ್ತಾಗುತ್ತೆ. ಆದರೆ ಇವರು ಏನೇನು ಸ್ಕೀಮ್ಸ್ ಮಾಡಿದ್ದಾರಲ್ವ, ಆ ಸ್ಕೀಮ್ಸ್ ಚೆನ್ನಾಗಿದೆ. ಆ ಸ್ಕೀಮ್ಸ್ ಬರಬೇಕಾದ್ರೆ ಪಕ್ಷ ಗೆಲ್ಲಬೇಕು. ಮೊದಲು ಪಕ್ಷ ಗೆಲ್ಲಬೇಕಾದ್ರೆ ಪ್ರತಿಯೊಬ್ಬರ ಮನಸ್ಸಲ್ಲಿ ಒಂದು ಪಕ್ಷದ ಚಿಹ್ನೆ, ಪಕ್ಷದ ವ್ಯಕ್ತಿ ಯಾರು. ಬಿ ಜೆ ಪಿ ಅಂದರೆ ಮೋದಿ, ಈಗ ಕಾಂಗ್ರೆಸ್ಸಲ್ಲಿ ಯಾರು ಅಂದರೆ ಯಾರು, ಅವರು ಯಾರು, ಮಲ್ಲಿಕಾರ್ಜುನ್ ಖರ್ಗೆ ಅವರ PM, ಇಲ್ಲ ರಾಹುಲ್ ಗಾಂಧಿನ, ಇಲ್ಲ ಸೋನಿಯಾ ಗಾಂಧಿನ. ಇಲ್ಲಿ ಪ್ರಶ್ನೆ, ಈ ಪ್ರಶ್ನೆಯಲ್ಲಿ ಜನ ಯಾರು ಓಟ್ ಹಾಕಬೇಕಂತ ಹೇಳಿ ಸುಮ್ಮನೆ ಯಾಕೆಂತ ಬಿ ಜೆ ಪಿಗೆ ಹಾಕಿಬಿಟ್ಟಿದ್ದಾರೆ ಅಷ್ಟೇ ಹೊರತು ಇವರಲ್ಲಿ ಒಂಥರ ಪಕ್ಷದ ಅಭಿವೃದ್ಧಿ ಮಾಡುವಂತಹ ಲಕ್ಷಣಗಳಿಲ್ಲ. ಈ ರೀತಿಯಾಗಿರೋದ್ರಿಂದ ಇವತ್ತು ಎಲ್ಲ ಸಮೀಕ್ಷೆಗಳಲ್ಲಿ 100% ನೋಡಿ. ಈಗ ಇವರು ಸಿದ್ದರಾಮಯ್ಯ ಸಾಹೇಬರು ಹೇಳ್ತಾನೆ ಇದ್ದಾರೆ, ಚುನಾವಣೆ ಮುಗಿದಾಗಿಂದ ನಮ್ಮ ಕರ್ನಾಟಕದಲ್ಲಿ ನಾವು 20-22 ಸ್ಥಾನಗಳು ಗೆಲ್ತೀವಿ ಅಂತ. ನೋಡಿ ಇವತ್ತು ಎಕ್ಸಿಸ್ಟ್ ಪೋಲ್ ಪ್ರಕಾರ, ಎಲ್ಲ ಸಮೀಕ್ಷೆಗಳ ಪ್ರಕಾರ, ಎಲ್ಲ ಸಂಸ್ಥೆಯ ಚುನಾವಣೆ ಪೂರ್ವಭಾವಿ ಸಮೀಕ್ಷೆಗಳ ಪ್ರಕಾರ ಕಾಂಗ್ರೆಸ್ ಬರ್ತಾ ಇರೋದು ಕೇವಲ 4 ಅಥವಾ 5 ಸೀಟುಗಳು. ಬಿ ಜೆ ಪಿದು 20 ಸೀಟು, 22 ಸೀಟ್ ತೋರಿಸ್ತಾ ಇದ್ದಾರೆ, ಅರ್ಥ ಮಾಡ್ಕೊಳ್ಳಿ. ಈ ರೀತಿ ಇವರು ಬರೀ ಹೇಳ್ಕೊಳ್ಳೋದು ಚಾಲೆಂಜ್ಗಳಿಗಷ್ಟೇ. ಆದರೆ ಒಂದು ಬ್ರ್ಯಾಂಡ್ ಥರ ಇಲ್ಲಿ ಪ್ರಧಾನಮಂತ್ರಿ ಯಾರಂತ ಚುನಾವಣೆ ಸಮಯದಲ್ಲಿ ತೋರಿಸೇ ಇಲ್ಲ. ಇವರು ಕಾಂಗ್ರೆಸ್ಸಲ್ಲಿ ಗೆದ್ದರೆ ರಾಹುಲ್ ಗಾಂಧಿನೇ ಪ್ರಧಾನಮಂತ್ರಿನಾ ಅಂತ ಒಂದು ಫಿಗರ್ ತೋರಿಸಿಲ್ಲ. ಇಲ್ಲ ಮಲ್ಲಿಕಾರ್ಜುನ್ ಸಾಹೇಬ್ರೇನ ನಾನು ಪ್ರಧಾನಮಂತ್ರಿ ಅಂತ ಫಿಗರ್ ತೋರಿಸಿಲ್ಲ. ಇನ್ನು ಯಾರಿಗಂತ ಮತ ಹಾಕ್ತಾರೆ? ಇಲ್ಲ ಪ್ರಿಯಾಂಕಾ ಗಾಂಧಿನೇ ಅಂತ ತೋರಿಸಿಲ್ಲ, ಇಲ್ಲ ಸೋನಿಯಾ ಗಾಂಧಿನೇ ಅಂತಲೇ ತೋರಿಸಿಲ್ಲ.
ಇಲ್ಲಿ ಬಿ ಜೆ ಪಿ ಮತ ಹಾಕಿದಂದರೆ ನಮ್ಮ ಸ್ಟಾರ್ ಯಾರು ನರೇಂದ್ರ ಮೋದಿಜಿಯವರೇ ಪ್ರಧಾನಮಂತ್ರಿ ಅಂತ ಬರೆದಿರುತ್ತೆ. ಆ ರೀತಿ ಇವರಲ್ಲಿ ಬರಬೇಕಲ್ಲ, ಅದು ಪ್ರಶ್ನೆ. ಸ್ನೇಹಿತರೆ, ನೀವು ಏನು ಹೇಳಿ ಒಂದು ಹೇಳೋದು ನಾನು ಇಷ್ಟಪಡ್ತೀನಿ. ಅದು ಏನಂತ ಹೇಳಿದ್ರೆ, ಕಾಂಗ್ರೆಸ್ ಇದು ನಮ್ಮ ಪಕ್ಷ, ಈ ಪಕ್ಷಕ್ಕೋಸ್ಕರ ನಾವು ಏನೋ ಒಂದು ಮಾಡೋಣ, ಮಾಡಲೇಬೇಕು, ಗೆಲ್ಲಲೇಬೇಕಂತ ತುಂಬಾ ಇದೆ. ಸುಮಾರು ಲೀಡರ್ಗಳ ಹತ್ರ ಇದೆ. ಡಿ ಕೆ ಶಿವಕುಮಾರ್ ಹತ್ರ ಇಲ್ವಾ, ಸಿದ್ದರಾಮಯ್ಯ ಹತ್ರ ಇಲ್ವಾ, ಎಲ್ಲರ ಹತ್ರ ಇದೆ. ಆದರೆ ಮೈನ್ ಪಿಲ್ಲರ್ ಅಂತೀವಲ್ವ, ಮೈನ್ ವ್ಯಕ್ತಿ ಅಂತ ಈ ಕಾಂಗ್ರೆಸ್ಸಲ್ಲಿ ಯಾರೂ ಇಲ್ಲ. ಅದಕ್ಕೆ ಈ ರೀತಿ ಆಗ್ತಾ ಇರೋದು. ಮಲ್ಲಿಕಾರ್ಜುನ್ ಸಾಹೇಬ್ರಿಗೆ ಕೊನೆಯ ಕ್ಷಣಗಳಲ್ಲಿ ACC ಅಧ್ಯಕ್ಷರು ಮಾಡಿದ್ರು. ಆದರೆ ಗೆದ್ದ ಮೇಲೆ ಈ ಪಕ್ಷ ಬಂದರೆ PM ಸ್ಥಾನಕ್ಕೆ ಯಾರು ಅಂತ ಈಗಲೂ ಅವ್ರ ಹತ್ರ ಇದು ಕನ್ಫರ್ಮೇಷನೇ ಇಲ್ಲ. ಇನ್ನು ಹೆಂಗೆ ಜನ ಓಟ್ ಹಾಕ್ತಾರೆ ಅಂತ ಹೇಳ್ತಾ, ಇದು ಜನರು ಎಲ್ಲರೂ ಯಾವ ಕಡೆ ಈ ಸಲ ಸಮೀಕ್ಷೆಯಲ್ಲಿ ಬಂದಿದೆಯೋ ಆ ರೀತಿ ಗೆಲ್ಲುತ್ತೆ ಅಂತ ಹೇಳ್ತಾ, ನಿಮ್ಮ ಅನಿಸಿಕೆ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮಸ್ಕಾರ, ಧನ್ಯವಾದಗಳು.